ಆಪರೇಷನ್ ಸಿಂಧೂರದ ಮೂಲಕ ಪಾಠ ಕಲಿಸೋ ಪ್ರಯತ್ನವನ್ನ ಬಹಳ ನೀಟಾಗಿ ಭಾರತ ಮಾಡಿದೆ. ಇದರ ಬೆನ್ನಲ್ಲೇ ಕೆರಳಿ ಕೆಂಡವಾಗಿರುವಂತಹ ಪಾಕಿಸ್ತಾನ ವಿಫಲ ಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಮೃತಸರದ ಮೂಲಕ ಭಾರತದ ಮೇಲೆ ವಾಯು ದಾಳಿಗೆ ಪಾಕ್ ಪ್ರಯತ್ನ ಪಡ್ತಾ ಅನ್ನೋ ಪ್ರಶ್ನೆ ಇದೆ. ಕುತಂತ್ರಿ ಪಾಕ್ನ ವಾಯು ದಾಳಿಯನ್ನ ವಿಫಲಗೊಳಿಸಿದೆ ಭಾರತ ಅಂತ ಹೇಳಲಾಗ್ತಾ ಇದೆ. ಭಾರತದ ಪ್ರಬಲ ಏರ್ ಡಿಫೆನ್ಸ್ನಿಂದಾಗಿ ಪಾಕ್ನ ದುಸ್ಸಾಹಸ ವಿಫಲವಾಗಿದೆ. ಪಾಕಿಸ್ತಾನದ ವಾಯು ದಾಳಿಯ ಚಲನವಲನದ ಬಗ್ಗೆ ರಡಾರ್ನಿಂದ ಮಾಹಿತಿ ಸಿಕ್ಕಿದೆ. ರಡಾರ್ನಿಂದ ಶತ್ರು ಪಾಳೆಯದ ಮಿಸೈಲ್ ಒಂದು ಬರ್ತಾ ಇದೆ ಅಂತ ಡಿಟೆಕ್ಟ್ ಆಗಿದೆ. ಆಮೇಲೆ ಕೆಲ ಅವಶೇಷಗಳು, ಆ ಮಿಸೈಲ್ನ ಅವಶೇಷಗಳೆಲ್ಲ ಆ ಭಾಗದಲ್ಲಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದರ ಕನ್ಫರ್ಮೇಷನ್ ಇನ್ನಷ್ಟೇ ನಮಗೆ ಸೇನೆಯಿಂದ ಸಿಗಬೇಕಾಗಿದೆ. ನಿಜವಾಗ್ಲೂ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರಾ, ಎಲ್ಲಾಯಿತು, ಏನು ಕತೆ ಅಂತೆಲ್ಲ. ಬಟ್ ಈ ದಾಳಿಗೂ ಮುಂಚೆನೆ, ಒಂದು 6 ಗಂಟೆ ಮುಂಚೆನೆ ಒಂದು ಫಾಲ್ಸ್ ಪ್ರೊಪೊಗೆಂಡನಂತೂ ಅವ್ರು ಶೇರ್ ಮಾಡ್ತಿದ್ದಾರೆ. ನಾವು ಸ್ಟ್ರೈಕ್ ಮಾಡಿದ್ವಿ, ನಾವು ದಾಳಿ ಮಾಡಿದ್ವಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಪವಿತ್ರ, ನಿನ್ನೆಯಿಂದ ಕೂಡ ಪಾಕಿಸ್ತಾನ ತನ್ನ ಮುಖ ಉಳಿಸ್ಕೊಳ್ಳೋದಕ್ಕೆ ನಾವು ಸ್ಟ್ರೈಕ್ ಬ್ಯಾಕ್ ಮಾಡಿದ್ವಿ ಅಂತ ಹೇಳಿ ಒಂದು ಫಾಲ್ಸ್ ಪ್ರೊಪೊಗೆಂಡಾದ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದೆ. ಅದರ ಭಾಗನ ಇದು? ಆಮೇಲೆ ನಿಜವಾಗ್ಲೂ ದಾಳಿ ಮಾಡಿದ್ರ ಬಗ್ಗೆ ಏನಾದರೂ ಕನ್ಫರ್ಮ್ಡ್ ನ್ಯೂಸ್ ಸಿಗ್ತಾ ಇದೆಯಾ? ವಿಫಲಗೊಳಿಸಿದ್ರ ಬಗ್ಗೆ ಕನ್ಫರ್ಮ್ಡ್ ನ್ಯೂಸ್ ಸಿಗ್ತಾ ಇದೆಯಾ, ಅಥವಾ ಇದು ಒನ್ ಆಫ್ ದ ರೂಮರ್? ಮಮತಾ, ಈಗಾಗಲೇ ಪಾಕಿಸ್ತಾನ ಬಾಲ ಸುಟ್ಟ ಬೆಕ್ಕಿನ ರೀತಿಯೆಲ್ಲ ಆಡ್ತಾ ಇದೆ. ಈಗಾಗಲೇ ಒಂದು ಕಡೆಯಿಂದ ಸುಳ್ಳು ಸುದ್ದಿಗಳನ್ನು ಹರಡಿಸುವಲ್ಲಿ ಪಾಕ್ ಒಂದು ಹಬ್ಬಿಸ್ತಾ ಇದೆ ಅದನ್ನ. ಅದರಲ್ಲೂ ಕೂಡ ಅಮೃತಸರದಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿದೀವಿ, ಒಂದಿಷ್ಟು ಹಾನಿ ಆಗಿದೆ ಅನ್ನುವಂತಹ ಸುದ್ದಿಗಳನ್ನು ಹರಿದಾಡಿಸ್ತು. ಈಗಾಗಲೇ PIB ಫ್ಯಾಕ್ಟ್ ಚೆಕ್ ಅವರು ಇದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿದ್ರು. ಅದರ ಒಂದು ಮಾಹಿತಿ ಬರ್ತಾ ಇದೆ, ಪಾಕ್ ದುಸ್ಸಾಹಸಕ್ಕೆ ಕೈ ಹಾಕಿದೆ, ಆದರೆ ಭಾರತೀಯ ಪ್ರಬಲವಾಗಿರುವಂತಹ ಏರ್ ಡಿಫೆನ್ಸ್ ಅದನ್ನ ತಡೆದಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಅದು ಚೈನೀಸ್ ಮೂಲದ ಮಿಸೈಲ್ಸ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಭಗ್ನ ಅವಶೇಷಗಳು ಈಗ ಸಿಕ್ಕಿದೆ, ಕಂಪ್ಲೀಟ್ ಆಗಿ ಡೆಬ್ರಿಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಮೃತಸರದ ಬಳಿ ಪ್ರಯತ್ನವನ್ನ ಮಾಡ್ತು ಕ್ಷಿಪಣಿಯನ್ನ ಹಾರಿಸೋದಕ್ಕೆ, ಆದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಹೊಡೆದು ಉರುಳಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಭಾರತದ ಬಳಿ ಆ ಸಿಗ್ನಲ್, ಪಾಕಿಸ್ತಾನದ ವಾಯು ದಾಳಿಯ ಬಗ್ಗೆ ಎಲ್ಲವೂ ಕೂಡ ರಡಾರ್ನ ಮೂಲಕ ನಮಗೆ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಮೂವ್ಮೆಂಟ್ಸ್ ಕೂಡ ಗೊತ್ತಾಗಿದೆ. ಹಾಗಾಗಿ ಈ ದುಸ್ಸಾಹಸ ಏನಿದೆ ವಿಫಲವಾಗಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ.